ಇನ್ನು ರಾಯಚೂರು ಜಿಲ್ಲೆಯ ಸ್ಟೋರಿಗನ್ನು ನೋಡೋಣ. ರಾಯಚೂರಲ್ಲಿ ಬಿರುಗಾಳಿ ಸಿಡಿಲು ಸಹಿತ ಭಾರಿ ಮಳೆಯಾಯಿತು. ಈ ಭಾರಿ ಮಳೆಗೆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ. ಈ ಶಾರ್ಟ್ ಸರ್ಕ್ಯೂಟ್ನ ಪರಿಣಾಮ ಆ ಮನೆಯಲ್ಲಿ ಬೆಂಕಿ ಹೊತ್ಕೊಂಡು 20 ಗ್ರಾಂ ಬಂಗಾರ, 4.5 ಲಕ್ಷ ನಗದು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗ್ಬಿಡುತ್ತೆ. ಪಾಪ ಆ ಕುಟುಂಬ ಮಗಳ ಮದುವೆಗಾಗಿ ಅಂತ ಹೇಳಿ ಹಣ ಕೂಡಿ ಇಟ್ಟಿದ್ರಂತೆ, ಬಂಗಾರವನ್ನೆಲ್ಲ ಎತ್ತಿಟ್ಟಿದ್ರಂತೆ. ಅದೆಲ್ಲವೂ ಕೂಡ ಈಗ ಬೆಂಕಿಗೆ ಆಹುತಿಯಾಗೋಯ್ತು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕಣ್ಣೀರ ಕಥೆ ಇದು. ರೈತ ಕುಟುಂಬದ ಕಣ್ಣೀರ ಕಥೆ ಇದು. ಜಿಲ್ಲೆಯಾದ್ಯಂತ ಸಿಕ್ಕಾಪಟ್ಟೆ ಮಳೆಯಾಯಿತು. ಈ ವರುಣ ಅರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಜಿಲ್ಲೆಯಲ್ಲಿ. ಪಾಪ ಮಗಳ ಮದುವೆಗೆ ಅಂಥೇಳಿ ಕೂಡಿಟ್ಟಿದ್ದಂತಹ ಹಣ, ತಂದಿಟ್ಟಿದ್ದಂತಹ ಬಂಗಾರ ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗುತ್ತಲ್ಲ. ಈಗೇನು ಮಾಡೋದು ಅಂಥೇಳಿ ಆ ಕುಟುಂಬ ಚಿಂತೆಯಲ್ಲಿದೆ. ಅಂಬರೀಷ್ ಅನ್ನೋರ ಮನೆ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರೋದು ಇದೆ. ಅಂಬರೀಷ್ ಅವರ ಮನೆ ನೋಡಿ, ಸಿಲಿಂಡರ್ ನೋಡಿ ಹಂಗೆ ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. ಇಲ್ಲಿ ಮನೆ ಇತ್ತು ಅಂತ ಏನೋ ಡೌಟ್ ಪಡಬೇಕು, ಹಂಗಿದೆ ಪರಿಸ್ಥಿತಿ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗಿಬಿಟ್ಟಿದೆ. ಮಾನ್ವಿಯ ಸೋನಿಯಾ ಗಾಂಧಿ ಕಾಲೋನಿಯಲ್ಲಿದೆ ಈ ಮನೆ. 1 ವಾರದಲ್ಲಿ ಮಗಳ ಮದುವೆ ಬೇರೆ ಇತ್ತಂತೆ. ಪಾಪ ಅಂಬರೀಷ್ ಕುಟುಂಬ ಕಷ್ಟಪಟ್ಟು ಸಾಲ ಸೋಲನ ಮಾಡಿ ಇದ್ದ ಬದ್ದ ಅಲ್ಪ ಸ್ವಲ್ಪ ಭೂಮಿಯನ್ನು ಮಾರಿ ದುಡ್ಡನ್ನು ಹಂಚಿಕೊಂಡು 4.5 ಲಕ್ಷ ರೂಪಾಯಿ ನಗದನ್ನು ಬೇರೆ ಇಟ್ಕೊಂಡಿದ್ರಂತೆ. ಬಂಗಾರ ಎಲ್ಲ ಮಾಡಿಸಿದ್ರಂತೆ. ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗೋಯ್ತು. ಈಗೇನು ಮಾಡೋದು ಅಂಥೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆ ಈಗ ಆ ಕುಟುಂಬ. ಮನೆ ಜೊತೆಗೆ ಬೆಳೆ ಕೂಡ ನಾಶವಾಗ್ಬಿಟ್ಟಿದೆ. ಎಲ್ಲವೂ ಕೂಡ ಸರ್ವನಾಶ ಆಗೋಯ್ತು ನಮ್ಮ ಬಾಳಲ್ಲಿ ಅಂಥೇಳಿ ಕಣ್ಣೀರಿಡ್ತಾ ಇದೆ ಈಗ ಕುಟುಂಬ. ಸ್ಥಳದಲ್ಲಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀರಿ. ವಿಚಾರಣೆಯನ್ನು ಮಾಡಿದ್ದಾರೆ. ಏನೇನಾಯಿತು ಅಂಥೇಳಿ ಸ್ಪಾಟ್ನಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಜಿಲ್ಲೆಯಾದ್ಯಂತ ಹೆಂಗೆ ಮಳೆ ಸುರಿತು ಅನ್ನೋಂಥ ಒಂದು ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ 2:30 ಗಂಟೆಗೆ ಮಳೆ ಮಳೆ ಗಾಳಿ ಹೆಚ್ಚಾಗಿ ಬರೋದು ಶಾರ್ಟ್ ಸರ್ಕ್ಯೂಟ್ ಆಗಿ ಇವತ್ತು ನಮ್ಮ ಸಮಾಜ ಅನಿವಾರ್ಯ ಸಮುದಾಯದ ಅಜಿತ್ ಅಂಬರೀಷ್ ಅವರ ಮನೆ ಮತ್ತು ರಾತ್ರಿ ಮಗಳ ಸುಟ್ಟು ಹೋಗಿದ್ದು ಮತ್ತು ಅವರ ಮಗಳ ಮದುವೆಗೆ ಒಂದು 15 ದಿವಸ ಮದುವಿತ್ತು. 4 ಲಕ್ಷ ರೂಪಾಯಿ ದುಡ್ಡನ್ನು ಟ್ಯಾಂಕರ್ ಹಿಡಿದ್ರು. ಅದು ಸಹ ಸುಟ್ಟು ಹೋಗಿದ್ದು. ಬಂಗಾರ ಸುಟ್ಟು ಹೋಗಿದೆ. ಆಮೇಲೆ ಪಾತ್ರೆ ಪಗಡೆ ಎಲ್ಲ, ಆಮೇಲೆ ಅಕ್ಕಿ ಜೋಳ ಎಲ್ಲ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ವಸ್ತು ಸುಟ್ಟು ಕರ್ಕಲಾಗಿ ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಮನೆಗೆ ಯಾರಿದ್ದಿಲ್ಲ ರೀ, ಅವ್ರಿಗೆಲ್ಲ ಕೆಲಸಗಳಿದ್ದಾರೆ. ಅನಿವಾರ್ಯ ಒಂದು ಮನೆ ಇರತಕ್ಕಂಥ ಇರೋಲ್ಲ. ಎಷ್ಟು ಜನ ವಾಸ ಮಾಡ್ತಿದ್ರು ಮನೆಗೆ? ಟೋಟಲ್ 5 ಜನ ವಾಸ ಮಾಡಿದ್ರು. 5 ಜನನು ಕೆಲಸಗಳಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ನೀಲಕಂಠ ಸ್ವಾಮಿ, ರಾಯಚೂರಿನಲ್ಲಾದಂತಹ ಭಾರಿ ಮಳೆಗೆ ಏನೇನು ಎಫೆಕ್ಟ್ ಆಗಿದೆ ಅಂತ? ನಿಜ ಶರತ್, ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಒಂದು ಕಡೆ ವರ್ಣನ ಆರ್ಭಟ ಮುಂದುವರೆದಿದ್ದು, ಇನ್ನೊಂದು ಕಡೆ ಕೆಲ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬಂದೊದಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ಸ್ಟೋರಿ ಪ್ರಕಾರ ಹೇಳೋದಾದ್ರೆ, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಿವಾಸದ ಬಡಾವಣೆಯಲ್ಲಿ ಇರುವಂತಹ ಒಂದು ಅಮರೇಶ್ ಎಂಬುವರ ಕುಟುಂಬ ಇದೀಗ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇಷ್ಟೇ, ನಿನ್ನೆ ಸಾಯಂಕಾಲ ಸುರಿದಂತಹ ಒಂದು ಆಲಿಕಲ್ಲು ಮಳೆ ಮತ್ತು ಭಾರಿ ಗುಡುಗು ಸಿಡಿಲಿನಿಂದ ಸುರಿದಂತಹ ಮಳೆಯಿಂದ ಈ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಸಿಡಿಲಿಗೆ ಟಿನ್ ಶೆಡ್ ನಲ್ಲಿ ಇವರು 5 ಜನ ವಾಸ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಟಿನ್ ಶೆಡ್ ಗೆ ಸಿಡಿಲು ಬಡಿದು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಇಡೀ ಮನೆ ಅಂದ್ರೆ ಟಿನ್ ಶೆಡ್ ನ ಮನೆ ಹೊತ್ತಿ ಉರಿಯುತ್ತೆ. ಅದೃಷ್ಟವಶಾತ್ ಸಿಡಿಲು ಬಡಿತಿದ್ದಂತೆ ಎಲ್ಲರೂ ಕೂಡ ಹೊರಗಡೆ ಓಡಿ ಬಂದಿರೋದ್ರಿಂದ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದ್ರೆ 1 ವಾರದಲ್ಲಿ ಈ ಒಂದು ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕಾಗಿತ್ತು. ಅಂಬರೀಷ್ ಮಗಳ ಮದುವೆ ನಡಿಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮಗಳ ಮದುವೆಗಾಗಿ 4 ಲಕ್ಷ ನಗದು ಮತ್ತು 1-2 ತೊಲೆ ಚಿನ್ನವನ್ನ ಕಷ್ಟಪಟ್ಟು ಹೊಲ ಮನೆ ಏನೋ ಮಾಡ್ಕೊಂಡು ಆಸ್ತಿ ಪಾಸ್ತಿ ಮಾರಾಟ ಮಾಡ್ಕೊಂಡು ಇಲ್ಲಿ ಮದುವೆಗೆ ಸಿದ್ಧತೆ ಮಾಡ್ಕೊಂಡಿರ್ತಾನೆ. ಆದ್ರೆ ಸುರಿದಂತ ಮಳೆಯಿಂದ ಮನೆ ಕಳ್ಕೊಂಡು ಮನೆಯಲ್ಲಿದ್ದಂತ ಬಂಗಾರ, ನಗದು ಎಲ್ಲ ಹಣ ಸುಟ್ಟು ಹೋಗಿದೆ. ಇನ್ನೊಂದು ಕಡೆ ಹೊಲ ಮನೆಯಲ್ಲಿರ್ತಕ್ಕಂಥ ಬೆಳೆ ಕೂಡ ಹಾಳಾಗಿರೋದ್ರಿಂದ ಈಗ ಬೀದಿಗೆ ಬಿದ್ದಿರುವಂತಹ ಕುಟುಂಬ ಈಗ ಸಾಕಷ್ಟು ಕಣ್ಣೀರಲ್ಲಿ ಕೈ ತೊಳಿತದೆ ಅಂತಾನೆ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.